ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ನಾಡಿ ಮಿಡಿತ ಹಾಗೂ ನಾಡಿ ಮಿಡಿತದ ದರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾಡಿ ಮಿಡಿತ ಎಂದರೇನು ಎಂದು ತಿಳಿದು ನಂತರ ನಾಡಿ ಮಿಡಿತದ ದರದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾಡಿ ಮಿಡಿತ ಎಂದರೆ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುವ ರಕ್ತನಾಳಗಳಿಗೆ ಅಪಧಮನಿಗಳು ಅಂತ ಕರಿತೀವಿ. ಅದೇ ಹೃದಯದ ಕಡೆಗೆ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಸಾಗಿಸುವ ರಕ್ತನಾಳಗಳಿಗೆ ಅಭಿಧಮನಿಗಳು ಅಂತ ಕರಿತೀವಿ. ಎರಡಕ್ಕೂ ಸಿಂಪಲ್ ಆಗಿ ನಿಮಗೆ ಕನ್ಫ್ಯೂಷನ್ ಇಲ್ದಂಗೆ ಅರ್ಥ ಆಗಬೇಕು ಅಂದರೆ, ಅಭಿ ಅಂದರೆ ಹೃದಯದ ಕಡೆಗೆ, ಹೃದಯದೆಡೆಗೆ ಕೊಂಡೊಯ್ಯುವ ರಕ್ತನಾಳಗಳು. ಅಪ ಅಂದರೆ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವ ರಕ್ತನಾಳಗಳು ಅಂತ. ಈಗ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು ಅಂದರೆ ಅಪಧಮನಿಗಳು. ಈ ಅಪಧಮನಿಗಳ ಮೂಲಕ ರಕ್ತ ಸಾಗಿಸುವಾಗ, ಸಂಚರಿಸುವಾಗ ನಮಗೆ ಶಬ್ದ ಅಥವಾ ಒಂದು ರೀತಿಯ ಸ್ಪರ್ಶ ಉಂಟಾಗುತ್ತೆ, ಸ್ಪರ್ಶದ ಅನುಭವ ಉಂಟಾಗುತ್ತೆ. ಈ ಶಬ್ದ ಅಥವಾ ಸ್ಪರ್ಶದ ಅನುಭವವನ್ನೇ ನಾವು ನಾಡಿ ಮಿಡಿತ ಅಂತ ಕರಿತೀವಿ. ನಾಡಿ ಅಂದರೆ ರಕ್ತನಾಳ. ಇಲ್ಲಿ ಯಾವ್ದು ನಮಗೆ ಅಪಧಮನಿ. ಅದೇನು ಕೆಲಸ? ರಕ್ತದಿಂದ ರಕ್ತವನ್ನು ಹೃದಯದಿಂದ ಎಲ್ಲ ಭಾಗಗಳಿಗೆ ಸಾಗಿಸೋದು. ಆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ರಕ್ತನಾಳಗಳ ಮೂಲಕ ಅಂದರೆ ಅಪಧಮನಿಗಳ ಮೂಲಕ ಸಾಗಿಸುವ ಸಂದರ್ಭದಲ್ಲಿ ನಮಗೆ ಶಬ್ದ ಅಥವಾ ಸ್ಪರ್ಶ ಜ್ಞಾನ ಅಥವಾ ಒಂದು ಅನುಭವ ಉಂಟಾಗುತ್ತೆ. ಆ ಸ್ಪರ್ಶದ ಅನುಭವ, ಆ ಶಬ್ದದ ಅನುಭವ, ಅದನ್ನೇ ಆ ಮಿಡಿತವನ್ನೇ ನಾವು ನಾಡಿ ಮಿಡಿತ. ನಾಡಿ ಅಂದರೆ ರಕ್ತನಾಳ, ನಾಡಿ ಮಿಡಿತ ಅಂದರೆ ಗೊತ್ತಾಯ್ತು. ಈಗ ಅಂದರೆ ಏನು? ರಕ್ತವನ್ನು ಅಪಧಮನಿಗಳ ಮೂಲಕ ಸಾಗಿಸುವಾಗ ಒಂದು ರೀತಿಯ ಸ್ಪರ್ಶ ಅಥವಾ ಶಬ್ದದ ಅನುಭವ ನಮಗೆ ಉಂಟಾಗುತ್ತೆ. ಆ ಅನುಭವವನ್ನೇ ನಾವು ನಾಡಿ ಮಿಡಿತ ಅಂತ ಕರಿತೀವಿ. ಈಗ ಇದೇ ನಾಡಿ ಮಿಡಿತವನ್ನು ಒಂದು ನಿಮಿಷಗಳಲ್ಲಿ ಅಥವಾ ಒಂದು ನಿಮಿಷ ಕಾಲಾವಧಿಯಲ್ಲಿ ನಾವು ಅಳತೆ ಮಾಡಿದಾಗ ಎಷ್ಟು ಬಾರಿ ಆ ಮಿಡಿತ ನಮಗೆ ಕೇಳಿಸುತ್ತೆ ಅಥವಾ ಅನುಭವಕ್ಕೆ ಬರುತ್ತೆ, ಒಂದು ನಿಮಿಷದಲ್ಲಿ ಈ ಮಿಡಿತ ಎಷ್ಟು ಬಾರಿ ನಮಗೆ ಅನುಭವಕ್ಕೆ ಬರುತ್ತೆ ಅಂತ ನಾವು ಲೆಕ್ಕ ಹಾಕಿ ಅದನ್ನು ಹೇಳಿದ್ರೆ ಅದನ್ನು ವ್ಯಕ್ತಪಡಿಸೋ ಒಂದು ರೀತಿನೇ ನಾಡಿ ಮಿಡಿತ ದರ ಅಂತ. ಹಾಗಾದರೆ ನಾವೀಗ ಈ ನಾಡಿ ಮಿಡಿತ ದರವನ್ನು ಹೇಗೆ ನೋಡೋದು ಅಥವಾ ನಾಡಿ ಮಿಡಿತವನ್ನು ಹೇಗೆ ತಿಳಿಯೋದು ಅನ್ನೋದನ್ನು ನಾವೀಗ ತಿಳಿಬೇಕು ಅಂದರೆ ಮೊದಲು ನಾವೇನು ಮಾಡಬೇಕಂದ್ರೆ, ಈ ಎಡಗೈ ಮತ್ತು ಬಲಗೈಯಲ್ಲಿ ಈ ಎಡಗೈನ ಮಣಿಕಟ್ಟು ಅಂದರೆ ಎಡಗೈ ಇದು ಈ ಭಾಗ ಏನಿದೆ ನೋಡಿ, ಈ ಭಾಗವನ್ನು ಎಡಗೈನ ಮಣಿಕಟ್ಟು ಅಂತ ಕರಿತೀವಿ. ಈ ಎಡಗೈನ ಮಣಿಕಟ್ಟಲ್ಲಿ ಒಂದು ಹಸಿರು ಬಣ್ಣದ ರಕ್ತನಾಳ ನಿಮಗೆ ಕಾಣಿಸುತ್ತೆ. ಇನ್ನು ಬೇರೆ ಕಡೆ ಎಲ್ಲ ಕಡೆ ನೋಡಿ ನಾವೇನೋ ಸ್ಪರ್ಶ ಅದ್ರ ಗೊತ್ತಾಗಲ್ಲ. ಮಿಡಿತ ಯಾಕೆ ಗೊತ್ತಾಗಲ್ಲ ಅಂದರೆ, ಅಲ್ಲಿ ರಕ್ತನಾಳಗಳ ಮೂಲಕ ರಕ್ತ ಹರಿಬೇಕಾದ್ರೆ, ಸಂಚರಿಸಬೇಕಾದ್ರೆ ಅಲ್ಲಿ ಒಂದು ರೀತಿ ಅನುಭವ ಆಗುತ್ತೆ. ಈ ರಕ್ತನಾಳಗಳೇ ಇಲ್ಲ ಅಂದರೆ ನಮಗೆ ಅಲ್ಲಿ ರಕ್ತ ಸಂಚಾರ ಮಾಡಲ್ಲ, ನಮಗೆ ಅನುಭವ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟು. ಆ ರಕ್ತನಾಳ ಹಸಿರು ಬಣ್ಣಕ್ಕೆ ಉಬ್ಬಿದ ರೀತಿಯಲ್ಲಿ ಕೊಳವೆ ಆಕಾರದಲ್ಲಿ ಕಾಣುತ್ತೆ. ಅದರ ಮೇಲೆ ಇದು ಎಡಗೈನ ಮಣಿಕಟ್ಟಿನ ಭಾಗ, ಇಲ್ಲಿ ಒಂದು ಕೊಳವೆ ಅಂತ ರಚನೆ ಇದೆ, ಅದು ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ ನಮಗೆ. ಅದನ್ನು ನಾವು ರಕ್ತನಾಳ ಅಂತ ಕರಿತೀವಿ. ಈ ರಕ್ತನಾಳದ ಮೇಲೆ ಬಲಗೈನ ತೋರ್ಬೆರಳು ಮತ್ತು ಮಧ್ಯದ ಬೆರಳು, ಇವೆರಡೂ ಬೆರಳನ್ನು ಅದರ ಮೇಲೆ ಇಟ್ಟು ಜಾಸ್ತಿ ಪ್ರೆಷರ್ ಹಾಕಿ, ಒತ್ತಡ ಹಾಕಿ ಅದ್ರ ಮೇಲೆ ಇಡಬಾರ್ದು. ನಮಗೆ ಒಂದು ರೀತಿ ಅನುಭವ ಸಿಗೋವರೆಗೂ ಒಂದು ಸ್ವಲ್ಪ ಸ್ಮೂತಾಗಿ ಅದನ್ನು ಟಚ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ನನಗೆ ಗೊತ್ತಾಗ್ತಾ ಇದೆ. ಈಗ ಒಂದು ರೀತಿ ಮಿಡಿಯುವ ಶಬ್ದ ನಮಗೆ ಅಥವಾ ಅನುಭವ ನನಗೆ ಗೊತ್ತಾಗ್ತಾ ಇದೆ. ಇದು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಕೇಳಿಸುತ್ತೆ ಅಂತ ನಾನು ಚೆಕ್ ಮಾಡ್ತೀನಿ. ಈಗ
ನನಗೆ 78 ಬಾರಿ ಈ ಮಿಡಿತ ಕೇಳಿಸಿದೆ. ಹಾಗಾದರೆ ನನ್ನ ನಾಡಿ ಮಿಡಿತ ದರ ಎಷ್ಟು ಅಂದರೆ 78. ಆರೋಗ್ಯವಂತ ವ್ಯಕ್ತಿಯ ನಾಡಿ ಮಿಡಿತದ ದರ 72ರಿಂದ 80 ಆಗಿರುತ್ತೆ. ಇದಿಷ್ಟು ನಾಡಿ ಮಿಡಿತ ಮತ್ತು ನಾಡಿ ಮಿಡಿತದ ದರದ ಬಗ್ಗೆ ಮಾಹಿತಿ. ಧನ್ಯವಾದಗಳು.